ಈ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಎರಡನೇ ಗೆಲುವು ಸಿಕ್ಕ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಮೊನ್ನೆಯಷ್ಟೇ ಹೈಕೋರ್ಟ್ನಲ್ಲಿ ಈ ಪ್ರಕರಣವನ್ನು CBIಗೆ ವಹಿಸೋದು ಬೇಡ ಅಂತಕ್ಕಂಥ ತೀರ್ಪನ್ನು ಕೊಟ್ಟಿತ್ತು. ಈಗ ಈ ಪ್ರಕರಣದ ತನಿಖೆ ನಡೆಸಿರ್ತಕ್ಕಂಥ ಲೋಕಾಯುಕ್ತದವರು ಕೂಡ ಹೆಚ್ಚು ಕಡಿಮೆ ಮುಖ್ಯಮಂತ್ರಿ ಮತ್ತು ಕುಟುಂಬದವರಿಗೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಂತೆ ಕಂಡು ಬರ್ತಾ ಇದೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಕಳೆದ ಹಲವಾರು ದಿನಗಳಿಂದ ಅವರು ತನಿಖೆಯನ್ನು ಮಾಡ್ತಾ ಇದ್ರು, ವಿಚಾರಣೆಯನ್ನು ಮಾಡಿದ್ರು ಹಲವಾರು ತಿಂಗಳಿಂದ. ಅದರಲ್ಲಿ ಅವರು ಕಂಡುಕೊಂಡಿರ್ತಕ್ಕಂಥ ಸತ್ಯ, ಲೋಕಾಯುಕ್ತದಿಂದ CMಗೆ ಗುಡ್ ನ್ಯೂಸ್ ಸಿಕ್ಕಿದೆ ಸದ್ಯಕ್ಕೆ. ಹಾಗಾದರೆ ಏನು ಗುಡ್ ನ್ಯೂಸ್ ಅಂತಕ್ಕಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಏನದು? ಮೂಡ ಕೇಸ್ನಲ್ಲಿ CMಗೆ ಬಹುತೇಕ ಕ್ಲೀನ್ ಚಿಟ್ ಸಿಗುವಂತಹ ಸಾಧ್ಯತೆ ಇದೆ. ಅವರ ತನಿಖೆಯಲ್ಲಿ ಬಹುತೇಕ ಆ ಇಡೀ ಕುಟುಂಬಕ್ಕೆ ಕ್ಲೀನ್ ಚಿಟ್ ಸಿಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕೆ? ಈ ಪ್ರಕರಣದಲ್ಲಿ CM ಮತ್ತು ಕುಟುಂಬ ಈಗ ಸಂತ್ರಸ್ತರು ಅಂತ ಅಭಿಪ್ರಾಯಪಟ್ಟಿದ್ದಾರಂತೆ. ಇನ್ನೇನು ಅಂತಿಮ ವರದಿಯನ್ನು ಕೋರ್ಟ್ಗೆ ಅವರು ಸಲ್ಲಿಸಬೇಕು. ಅವ್ರು ಹೇಳಿರೋದು, CM ಮತ್ತು ಕುಟುಂಬದವರು ಈ ಪ್ರಕರಣದಲ್ಲಿ ಆರೋಪಿಗಳಲ್ಲ ಅಥವಾ ಅಪರಾಧಿಗಳಲ್ಲ, ನಿಜವಾದ ಸಂತ್ರಸ್ತರೇ ಅವರು. ಪಾಪ ತಮ್ಮ ಜಮೀನನ್ನು ಕಳ್ಕೊಂಡು ಸೈಟ್ನೂ ಕೊಟ್ಬಿಟ್ಟು ಕೂತಿದ್ದಾರೆ ಅಂತ. CM ಅಧಿಕಾರವನ್ನು ಎಲ್ಲಿಯೂ ದುರ್ಬಳಕೆ ಮಾಡಿಕೊಂಡಿಲ್ಲ, ದುರುಪಯೋಗ ಮಾಡಿಕೊಂಡಿಲ್ಲ ಅಂತಕ್ಕಂಥದ್ದನ್ನು ಆ ವರದಿಯಲ್ಲಿ ಹೇಳ್ತಾ ಇದೆ. ಅವರು ಕಂಡುಕೊಂಡಂತಹ ಫೈಂಡಿಂಗ್ಸ್, ಅವರ ತನಿಖೆಯಲ್ಲಿ ಕಂಡುಕೊಂಡಂತಹ ಫೈಂಡಿಂಗ್ಸ್ ಎಲ್ಲೂ ಕೂಡ ದುರ್ಬಳಕೆ ಮಾಡಿಕೊಂಡಿಲ್ಲ. 5.29 ಲಕ್ಷ ರೂಪಾಯಿಗೆ 3.26 ಗುಂಟೆ ಜಮೀನನ್ನು ಖರೀದಿ ಮಾಡಿದ್ದಾರೆ. ಯಾರು? ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ದಾರೆ. ಆದರೆ ದೇವರಾಜು ಮೂಲ ಜಮೀನು ಮಾಲೀಕರಿದ್ದಾರಲ್ಲ, ಅವರು ಕೆಲವೊಂದು ರೂಲ್ಸನ್ನು ವೈಲೇಟ್ ಮಾಡಿದ್ದಾರೆ. ಮೂಡಾದವ್ರು ಅಕ್ವೈರ್ ಮಾಡ್ಕೊಂಡಿರೋದು ಹೇಳೇ ಇಲ್ಲ. ಅವರು ಯಾವುದೇ ಕಾನೂನು ಬಾಹಿರವಾಗಿ ಜಮೀನನ್ನು ಇವರು ಪಡ್ಕೊಂಡಿಲ್ಲ. ಮುಖ್ಯಮಂತ್ರಿಗಳ ಬಾಮೈದನು ಕರೆಕ್ಟಾಗಿ ಕಾನೂನಾತ್ಮಕವಾಗಿ ತಗೊಂಡಿದ್ದಾರೆ. ಅದಕ್ಕೆ ಪರಿಹಾರ ರೂಪದಲ್ಲಿ ಕೊಡುವಾಗ ಅಂದಿನ ಆಯುಕ್ತ ನಟೇಶ್ ಕುಮಾರ್ ಸ್ವಲ್ಪ ಎಡವಟ್ಟು ಮಾಡಿದ್ದಾರೆ. CM ಪತ್ನಿ ಸೈಟ್ಗೆ ಡಿಮ್ಯಾಂಡೇ ಮಾಡಿಲ್ಲ. ಇಂಥ ಜಾಗದಲ್ಲೇ ಕೊಡಿ ಅಂತ ಅವರೇನೋ ಲೆಟರ್ ಬರೆದಿದ್ರು, ಅದಕ್ಕೆ ವೈಟ್ನರ್ ಹಾಕಿದ್ರು ಅಂತೆಲ್ಲ ಹೇಳ್ತಾರಲ್ಲ, ಬರದೇ ಇಲ್ಲ. ಮುಖ್ಯಮಂತ್ರಿಗಳ ಪತ್ನಿಗೆ ಗಮನಕ್ಕೆ ಬಾರದೆ ಪತ್ರ ವ್ಯವಹಾರಗಳು ನಡೆದಿದೆ ಅಂತ ಈ ಲೋಕಾಯುಕ್ತದವ್ರು ಕಂಡುಹಿಡ್ಕೊಂಡಿರೋದು. ಮೂಡ ಅಧಿಕಾರಿಗಳ ಪತ್ರ ವ್ಯವಹಾರದಲ್ಲಿ ಮಾತ್ರ ಲೋಪ ಆಗಿದೆ. ಅವರೇ ಯಾರೋ ಮುಖ್ಯಮಂತ್ರಿ ಪತ್ನಿಯ ಹೆಸರನ್ನು ಫೋರ್ಜರಿ ಮಾಡಿಬಿಟ್ಟು ಪತ್ರ ಬರ್ದಂಗೆ ಮಾಡಿ, ಇಂಥ ಕಡೆ ಕೊಡಿ ಅಂತ ಕೇಳ್ದಂಗೆ ಮಾಡಿ, ಇವ್ರು ಕೊಟ್ಟಂಗೆ ಮಾಡಿ ಎಲ್ಲ ಮಾಡಿದ್ದಾರೆ. ಮೂಡ ಆಯುಕ್ತರು ಮತ್ತು ಅಧಿಕಾರಿಗಳು ಮಾತ್ರ ಅವರ ನಡಾವಳಿ ಅಥವಾ ಅವರ ಒಂದು ಅಧಿಕಾರವನ್ನು ಅವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಇದೆ. ಜೊತೆಗೆ ಮೂಡ ಮಾಜಿ ಆಯುಕ್ತ ನಟೇಶ್ ಅವರು ತೆಗೆದುಕೊಂಡಿರ್ತಕ್ಕಂಥ ಸ್ಟೆಪ್ಸ್ನಲ್ಲಿ ಲೋಪದೋಷಗಳಿದೆ ಅಂತಕ್ಕಂಥದ್ದನ್ನು ಕಂಡುಹಿಡಿದಿದ್ದಾರೆ. ಅಲ್ಲಿಗೆ ಲೋಕಾಯುಕ್ತ ತನಿಖೆಯಲ್ಲಿ ಮುಖ್ಯಮಂತ್ರಿ ಕುಟುಂಬಕ್ಕೆ ಹೆಚ್ಚು ಕಡಿಮೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಮೂಡ ಪ್ರಕರಣದಲ್ಲಿ CMಗೆ ಮತ್ತೊಂದು ಗುಡ್ ನ್ಯೂಸ್. ಹಗರಣದಲ್ಲಿ ಸಿದ್ದರಾಮಯ್ಯ ಕುಟುಂಬ ಅಕ್ರಮ ನಡೆಸಿಲ್ಲ, ಅಕ್ರಮದಲ್ಲಿ CM ಕುಟುಂಬವೇ ಸಂತ್ರಸ್ತ. ಲೋಕಾಯುಕ್ತ ಮೂಡ ಅಕ್ರಮದ ಬಗ್ಗೆ CBI ತನಿಖೆ ಅವಶ್ಯಕತೆ ಇಲ್ಲ ಅಂತ ಹೈಕೋರ್ಟ್ ತೀರ್ಪು ನೀಡಿತ್ತು. ಇದರಿಂದ CM ಸಿದ್ದರಾಮಯ್ಯ ಫುಲ್ ರಿಲ್ಯಾಕ್ಸ್ ಆಗಿದ್ರು. ಇದರ ಬೆನ್ನಲ್ಲೇ CMಗೆ ಲೋಕಾಯುಕ್ತದಿಂದ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಲೋಕಾಯುಕ್ತವು CM ಮತ್ತು ಕುಟುಂಬಕ್ಕೆ ಕೇವಲ ಕ್ಲೀನ್ ಚಿಟ್ ಮಾತ್ರವಲ್ಲ, ಬದಲಾಗಿ ಸಿದ್ದರಾಮಯ್ಯ ಕುಟುಂಬವೇ ಸಂತ್ರಸ್ತರು ಅಂತ ಅಂತಿಮ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ದೇವರಾಜು ಭೂಮಿ ಮಾರುವಾಗ ಭೂಮಿಯನ್ನ ಮೂಡ ವಶಕ್ಕೆ ಪಡೆದಿದ್ದರ ಬಗ್ಗೆ ಮುಚ್ಚಿಟ್ಟಿದ್ರು. ಬಳಿಕ CM ಬಾಮೈದ ಮಲ್ಲಿಕಾರ್ಜುನ್ ದೇವರಾಜು ಬಳಿಯಲ್ಲಿ ಜಮೀನು ಖರೀದಿ ಮಾಡಿದ್ದಾರೆ. ಮಾಜಿ ಆಯುಕ್ತ ನಟೇಶ್ ಸರ್ಕಾರದ ನಡಾವಳಿಯನ್ನ ಸಂಪೂರ್ಣವಾಗಿ ಗಾಳಿಗೆ ತೋರಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಮೂಡ ಕೇಸ್ನಲ್ಲಿ CM ಕುಟುಂಬವೇ ಸಂತ್ರಸ್ತ. ಮೂಡ ಕೇಸಲ್ಲಿ CM ಅಂಡ್ ಕುಟುಂಬ ಸಂತ್ರಸ್ತರು. CM ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ. CM ಪ್ರಭಾವ ಬೀರಿರುವ ಬಗ್ಗೆ ಸಾಕ್ಷ್ಯಗಳು ಸಿಕ್ಕಿಲ್ಲ. CM ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಕಾನೂನು ಉಲ್ಲಂಘಿಸಿಲ್ಲ. ಜಮೀನು ಖರೀದಿಸುವಾಗ ಯಾವುದೇ ಕಾನೂನು ತೊಡಕಿರಲಿಲ್ಲ. 5.29 ಲಕ್ಷ ರೂಪಾಯಿಗೆ 3.26 ಗುಂಟೆ ಜಮೀನು ಖರೀದಿ. ಯಾವುದೇ ಕಾನೂನು ಬಾಹಿರ ನೋಂದಣಿ ಶುಲ್ಕ ಮೋಸ ಮಾಡಿಲ್ಲ. 2010ರಲ್ಲಿ ದಾನಪತ್ರ ಕೂಡ ಕಾನೂನಾತ್ಮಕವಾಗಿದೆ. ಕೆಸರೆ ಜಮೀನನ್ನ ಕಾನೂನಿನ ಪ್ರಕಾರ ಮೂಡ ವಶಕ್ಕೆ ಪಡೆದಿದೆ. 14 ಸೈಟ್ಗಳನ್ನ ಕಾನೂನು ಬಾಹಿರವಾಗಿ ಮರುಹಂಚಿಕೆ. CM ಮತ್ತು ಪತ್ನಿ ಇದೇ ಜಾಗದಲ್ಲಿ ಸೈಟ್ ಬೇಕು ಅಂತ ಕೇಳಿಲ್ಲ. ಮೂಡ ಅಧಿಕಾರಿಗಳ ಜೊತೆಗಿನ ಪತ್ರ ವ್ಯವಹಾರದಲ್ಲಿ ಲೋಪ. ಪಾರ್ವತಿ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ಆಗಿದೆ. ಮೂಡ ಆಯುಕ್ತರು ಅಧಿಕಾರಿಗಳ ನಡಾವಳಿ ದುರ್ಬಳಕೆ. ಮೂಡ ಮಾಜಿ ಆಯುಕ್ತ ನಟೇಶ್ ಲೋಪವಿದೆ. ಮಾಜಿ ಆಯುಕ್ತ ನಟೇಶ್ ವಿರುದ್ಧ ತನಿಖೆ ಆಗಬೇಕು. ಒಟ್ಟಲ್ಲಿ ಹೀಗೆ ಲೋಕಾಯುಕ್ತ ಪೊಲೀಸರು ತನ್ನ ತನಿಖೆಯಲ್ಲಿ ಹಲವರ ವಿಚಾರಣೆ ನಡೆಸಿ ಸಾಕ್ಷಿಗಳ ಸಂಗ್ರಹ ಮಾಡಿ ಜನಪ್ರತಿನಿಧಿಗಳ ಕೋರ್ಟ್ಗೆ ವರದಿ ಸಲ್ಲಿಸೋದಕ್ಕೆ ರೆಡಿಯಾಗಿದೆ. ಲೋಕಾಯುಕ್ತ ವರದಿಯೇ ಅಂತಿಮವಾ, ಇಡಿ ಯಾವ ನಿಲುವನ್ನ ತಾಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನರಸಿಂಹಮೂರ್ತಿ, ಗವಿ ನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.